ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊತೀನಿ. ನಾನು ಆರಾಮದೀನಿ. ಬಿಸಿಲು ಕಣ್ಣಿಗೆ ಕುಕ್ಕಕತ್ತೈತಿ. ಸೊ ಇವಾಗ ನಾವು ಮಾರ್ಕೆಟಿಗೆ ಹೊಂಟೇವಿ. ಇದು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ಹೋಗ್ತಾ ಇದ್ವಿ ನಾವು ಮಾರ್ಕೆಟಿಗೆ. ತೋರಿಸ್ತೀನಿ ನಿಮಗೂ. ಬಾಳೆಹಣ್ಣು ತೊಗೊಳಕ್ಕಿಲ್ಲ, ಏನೇನು ಬೇಕು ಅಷ್ಟೇ ತೊಗೊಳ್ಳೋದು. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ಬಂದ್ವಿ. ಇವಾಗ ನಾವು ಬೂದ್ಗೇರಿ ಕ್ರಾಸಲ್ಲಿ ಕೋನದಾಸ್ಪುರ ಅಲ್ಲಿ ಸಂತೆ ನಡೆಯುತ್ತೆ, ಅಲ್ಲಿ ಬಂದಿರೋದು. ಇವಾಗ ಬಂದಿದ್ದೀವಿ, ಕಾರ್ ಪಾರ್ಕ್ ಮಾಡ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವು ನೋಡಿ ಇದೇ ಮಾರ್ಕೆಟಲ್ಲಿ ತರೋದು ರೇಷನ್ನು, ತರಕಾರಿ ಎಲ್ಲ ಇದೇ ಅಂಗಡಿಯಲ್ಲಿ ನಾವು 2 ವರ್ಷದಿಂದ ತೊಗೊಳ್ತಾ ಇರೋದು ರೇಷನ್ನು. ಸಕ್ಕರೆ ನಾನು ರೇಷನ್ ಅಂಗಡಿಯಲ್ಲೇ ನಿಂತ್ಕೊಂಡಿದ್ದೆ ಮಕ್ಳನ್ನ ಕರ್ಕೊಂಡು. ನಮ್ಮ ಮನೆಯವ್ರು ತರಕಾರಿ ತರಕ್ಕಂತ ಹೋಗಿದ್ದಾರೆ. ನೋಡಿ, ನಾವು ಈ ಕಡೆನೇ ತೊಗೊಳ್ಳೋದು. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅಲ್ಲಂತೂ ತೊಗೊಳಕ್ಕೆ ಹೋಗಬಾರ್ದು. ಅಷ್ಟರಲ್ಲಿ ನನ್ನ ಮಗಳು ಅಂಗಡಿಯಲ್ಲಿ ಒಂದು ಟೊಮೆಟೊ ಕದ್ದು ತಿಂತ ಇದ್ದಾಳೆ. ನೋಡಿ, ನಮ್ಮ ಮನೆಯವರು ಬಂದರು. ಈ ಕಡೆಯಿಂದ ಬಂದರು, ನಾನು ಈ ಕಡೆ ಬರ್ತಾರಂತ ಕಾಯ್ತಾ ಇದ್ದೆ. ಇಲ್ಲ ತೊಗೊಂತೀನಿ ತಡಿ ಅಣ್ಣ. ಹಾಗೆ ಹಾಲು ಮೊಸರು ಸಹ ಕೊಡಿ. ಇದೇನು ನನ್ ಬಿಟ್ಟು ತಿನ್ನಕ್ಕೆ ಮನ್ಸು ಬರುತ್ತಾ ನಿಂಗೆ? ಅವಂಗ 2 ಬಿಸ್ಕೆಟನ ಶರು ಏನದು? ಅವಂಗ ಗೊತ್ತಾಗಿಲ್ಲ ಅದು ಐಸ್ ಕ್ರೀಮ್ ಅನ್ನೋದು. ಹಾಕೊಡೋ ಅವಂಗ ಬಟ್ಲದು. ಶರತ್ ಬಾಹುಬಲಿ ತಡಿ, ಈಗ ಟೇಸ್ಟ್ ಗೊತ್ತಾಗ್ಲಿ. ಬಿಸ್ಕೆಟ್ ಸೈಡ್ಗೆ ಇಡ್ತಾನ, ಐಸ್ ಕ್ರೀಮ್ ತಿಂತಾನ. ಹೇಳಿಲ್ಲ, ಮೆಲ್ಲ ಓದೋದು ಹೇಳಕತ್ತಾನ. ತಗೋ ಅದನ್ನು, ಅದನ್ನ ಎತ್ಕೊಡ್ತಾನೆ ತಡಿ ಈಗ. ತಗೋ. ಏನು ಅಲ್ಲಿ ಕೊಡಕ್ಕೆ ಹೋಗ್ಬೇಡ, ಖಾಲಿಯಾಗ ಮಟ್ಟ ಬಿಡುದಿಲ್ಲ ಅವ. ಇದಾ ಐಸ್ ಕ್ರೀಮ? ಯಾವ ರೊಮ್ಮ ತರ್ತೀವಲ್ಲ. ಈ ಸಲ ಬಂದಾಗಿಂದ ಜಾಸ್ತಿ ತಂದಿಲ್ಲ. ಆ ಸಲ ಫ್ರಿಜ್ ಇರ್ತಿತ್ತು, ಜಾಸ್ತಿ ತಂದು ಇರ್ತಿದ್ದೆ. ನಾನು ನಿನ್ನ ಟೇಸ್ಟ್ ಮಾಡಿದೆ. ಬ್ರ್ಯಾಂಡೆಡ್ ತಂದಿರೋದು ಎಲ್ಲ ಟೇಸ್ಟ್ ಐತಿ. ಟೇಸ್ಟ್ ಎಲ್ಲ ಏನು ಮಾಡುತ್ತೆ? ಸೀತಾನೆ ಮಾರ್ಕೆಟಿಗೆ ಹೋಗಿ ಬಂದ್ವಿ. ಬಿಸಿಲಲ್ಲಿ ಹೋಗಿ ಬರೋದು ತುಂಬ ಸುಸ್ತಾಯಿತು. ಯಾಕಂದರೆ ನಮ್ಮ ಮನೆಯವ್ರು ರಾತ್ರಿ ಡ್ಯೂಟಿ ಮಾಡಿ ಬಂದಿದ್ರಲ್ಲ, ಲೇಟಾಗಿದ್ರು. ಹೋಗುವಾಗಲೇ 2 ಗಂಟೆ ಆಗಿತ್ತು. ಸೊ ಏನು ಜಾಸ್ತಿ ಏನು ತೊಗೊಂಡಿಲ್ಲ. ತರಕಾರಿ 2 kg ಟೊಮೆಟೊ ಮತ್ತು ಏನೇನು ತೊಗೊಂಡಿದ್ದಾರೆ, ಬದನೆಕಾಯಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಇಷ್ಟೆಲ್ಲ ತೊಗೊಂಡಿದ್ದಾರೆ. ಟೊಮೆಟೊ ಅಲ್ಲಿದೆ. ಮತ್ತಿದೇನು, ಇದು ರೇಷನ್, ಉಪ್ಪು, ಎಣ್ಣೆ, ಸೋಪು, ಸಕ್ಕರೆ, ಅವಲಕ್ಕಿ, ಜೀರಿಗೆ, ಇದು ಗೋಧಿ ಹಿಟ್ಟು. ಇಷ್ಟೇ ತೊಗೊಂಡಿದ್ದು. ಜಾಸ್ತಿ ಏನು ತೊಗೊಂಡಿಲ್ಲ. ಎಷ್ಟು ಬೇಕು ಅಷ್ಟೇ ತೊಗೊಳ್ತಿರ್ತೀವಿ. ಯಾಕಂದರೆ ನೆಕ್ಸ್ಟ್ ಮಂತ್ ನಾವು ಊರಿಗೆ ಹೋಗ್ತೀವಿ. ಹಾಗಾಗಿ ಜಾಸ್ತಿ ಏನು ತೊಗೊಂಡ್ಬಂದಿಲ್ಲ. ಸೊ ತರಕಾರಿ ಇಷ್ಟೆಲ್ಲ ತೊಗೊಂಡಿದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. 1-2 ತರಕಾರಿ ಅಷ್ಟೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಇತ್ತು ಮನೇಲಿ, ಅವರೇ ತೊಗೊಂಡ್ಬರೋದು. ನನಗೆ ತರಕಾರಿ ತೊಗೊಳಕ್ಕೆ ಬರಲ್ಲ ಫ್ರೆಂಡ್ಸ್. ಹೆಂಗೆ ಆರಿಸೋದು ಅಂತಲೇ ಬರಲ್ಲ. ಈ ತರಕಾರಿ ಎಲ್ಲ ಆರಿಸೋದು ಬರಲ್ಲ. ಅದು ಸೋಪು ಮಕ್ಕಳು ಫ್ರೆಂಡ್ಸ್. ಮಿಡ್ಲಲ್ಲಿ ನನ್ನ ಮಕ್ಳು ಏನಾದ್ರು ಗಲಾಟೆ ಕೇಳಿದರೆ ಸಾರಿ, ಬಟ್ ಏನು ಮಾಡೋಕ್ಕಾಗಲ್ಲ. ಅವರು ಗಲಾಟೆ ಮಾಡ್ತಾನೆ ಇರ್ತಾರೆ. ನಮ್ಮಂದ್ರೆ ತಲೆ ನೋಡ್ತೀವಿ. ಬೇಕಂತ ವಿಡಿಯೋ ಮಾಡೋ ಟೈಮಲ್ಲಿ ಗಲಾಟೆ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ.
ಏನು ಬೇಕು? ಮಕ ನೋಡಿ ಹಂಗೈತೆ ನಿಂದು. ಸುಮ್ಮನೆ ಗಲಾಟೆ ಮಾಡೋದು ಫ್ರೆಂಡ್ಸ್. ಫೋನ್ಗೆ ಹೊಡೆಯೋದಕ್ಕೆ ಬರ್ತಾನೆ ಅವನು ಮಗ. ಫ್ರೆಂಡ್ಸ್, ತರಕಾರಿದೆಲ್ಲ ಬಿಡಿ ಹೋಗಲಿ ಆ ಕಡೆ. ಡೈಲಿ ತರೋದೇ ತೋರಿಸ್ತಾ ಇರ್ತೀನಿ ನಿಮಗೆ. ಏನಪ್ಪ ಅಂದರೆ ನಮ್ಮದು ಬೆಂಗಳೂರಿಗೆ ಬಂದು ಇವಾಗ 2 ವರ್ಷ ಆಗ್ತಾ ಬಂತಲ್ಲ. ಮೊದಲೇನು 1 ವರ್ಷ ಇದ್ವಲ್ಲ, ಆವಾಗ ಒಂದು ಫ್ರಿಜ್ ತೊಗೊಂಡಿದ್ವಿ ಫ್ರೆಂಡ್ಸ್ ನಾವು. ಓಕೆನಾ, ಹೊಸದೇ ತೊಗೊಂಡಿದ್ವಿ ದೀಪಾವಳಿ ಆಫರಲ್ಲಿ. ಸೊ ಇವಾಗ ಅದನ್ನು ಊರಿಗೆ ಕೊಟ್ಟು ಕಳಿಸಿದ್ವಿ. ನಾವು ಮಂಗ್ಳೂರಿಗೆ ಹೋದ್ವಲ್ಲ, ನಿಮಗೂ ಗೊತ್ತಿರುತ್ತೆ, ನನ್ನ ಮೊದಲಿನ ಬ್ಲಾಗ್ ನೀವು ನೋಡಿದರೆ. ಯಾಕಂದರೆ ಇವಾಗ ಅದು ಡಿಲೀಟ್ ಆಗಿದೆ. ನಾವು ಫ್ಲ್ಯಾಟಲ್ಲಿ ಇದ್ವಲ್ಲ ಮಂಗಳೂರಲ್ಲಿ, ಹಾಗಾಗಿ ಅದನ್ನು ಬೆಂಗಳೂರಿಂದ ಸೀದಾ ಊರಿಗೆ ಕೊಟ್ಟು ಕಳಿಸಿದ್ವಿ ನಾವು ನಮ್ಮ ಅಮ್ಮರಿಗೋಸ್ಕರ. ಹಾಗಾಗಿ ಈಗ ನಾವು ಹೊಸದೇನು ತೊಗೊಳ್ಳೋದು ಬೇಡ, ಸೆಕೆಂಡ್ ಹ್ಯಾಂಡ್ ಶಾಪ್ಗಳಲ್ಲಿ ತೊಗೊಂಡ್ರೆ ಸಾಕು. ಏನು ಜಸ್ಟ್ ಹಾಲು ಮೊಸರು ತರಕಾರಿ ಇಡೋದಕ್ಕಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಫ್ರಿಡ್ಜ್ನ ಈಗ ಆರ್ಡ್ರ್ ಮಾಡಿದ್ದೀವಿ. ಬರುತ್ತೆ ಎಷ್ಟು ಇವಾಗ 2:30 ಆರ್ಡ್ರ್ ಮಾಡಿದ್ವಿ. ಇಲ್ಲ, 3 ಗಂಟೆಗೇನೋ ಆರ್ಡ್ರ್ ಮಾಡಿದ್ವಿ. 5:30 ಅನ್ನೋಷ್ಟಿಗೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ವೇಟಿಂಗ್. ಸೊ ನಿಮಗೂ ತೋರಿಸ್ತೀನಿ ಅದಕ್ಕೆ ಎಷ್ಟು ಏನು ಅಂತೆಲ್ಲ ಬಂದಮೇಲೆ ಹೇಳ್ತೀನಿ. ವ್ಯಾರಂಟಿ ಕೂಡ ಇದೆ ಅದಕ್ಕೆ. ಆ ಫ್ರಿಜ್ಜು ಮೊದಲು ತೊಗೊಂಡಿದ್ರಲ್ಲ ಅವರು ಎಷ್ಟು ಟೈಮ್ ಯೂಸ್ ಮಾಡಿದ್ದಾರೆ ಅಂತಂದರೆ ಜಸ್ಟ್ ಒಂದು 5 months ಏನೋ ಯೂಸ್ ಮಾಡಿದ್ದಾರೆ ಅಷ್ಟೇ. ಅದು ಹೊಸದು ಇದ್ದಂಗೆ ಲೆಕ್ಕ. ನಮಗೆ ಸುಮ್ಮನೆ ಪುನಃ ಹೊಸ ತೊಗೊಳ್ಳೋದೇನು ಬೇಡ. ಈಗ ಒಂದು ಆಲ್ರೆಡಿ ಊರಲ್ಲಿ ಇದೆ ಅಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ತೊಗೊಳ್ತಾ ಇರೋದು. ಸುಮ್ಮನೆ ಮಕ್ಳಿಗೆ ಹಾಲು ಮೊಸರು ಅಂತಿರುತ್ತಲ್ಲ, ಅದಕ್ಕೋಸ್ಕರ ತೊಗೊಳ್ತಾ ಇರೋದು. ಸೊ ಇವಾಗ ಅವ್ರು ಬಂದು ಫಿಕ್ಸ್ ಮಾಡಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ನನಗಂತೂ ಖುಷಿ ಆಗ್ತಾ ಇದೆ. ಏನೋ ಒಂದು ಮನೆಗೆ ಬರುತ್ತೆ ಒಂದು ವಸ್ತುಗಳು ಅಂತ ಅನ್ನಾಗ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗುತ್ತಲ್ಲ, ಹಾಗೆ ನನಗೂ ಖುಷಿ ಆಗ್ತಾ ಇದೆ. ಸೊ ಬನ್ನಿ, ಅವ್ರು ಬಂದ ಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ, ಹೇಗಿದೆ ಅಂತ ಕಮೆಂಟ್ ಮಾಡಬೇಕು ನೀವು. ಓಕೆ, ನೀವು ಒಂದಕ್ಕೂ ಕಮೆಂಟೇ ಮಾಡಲ್ಲಪ್ಪ, ಕಮೆಂಟ್ ಮಾಡಬೇಕು ನಮಗೆ. ಓಕೆನಾ. ಸೊ ಬಂದ ಮೇಲೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಇನ್ನೊಂದು 2 minutesಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇ ಬರ್ತಾ ಇದ್ದಾರಂತೆ, ಆನ್ ದ ವೇ ಅಂತ ಹೇಳಿದರು. ಫೋನ್ ಮಾಡಿದರು ಇವಾಗ ಅಷ್ಟೇ. ಬರಲಿ, ಬಂದಮೇಲೆ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತ. ಅದಕ್ಕೆ ಎಷ್ಟು ಅಮೌಂಟು, ಎಷ್ಟು ವ್ಯಾರಂಟಿ ಎಷ್ಟಿದೆ ಅಂತೆಲ್ಲ ಹೇಳ್ತೀನಿ. ಓಕೆ, ಅದು ಸೆಕೆಂಡ್ ಹ್ಯಾಂಡ್ ಫ್ರಿಡ್ಜ್. ಓಕೆ, ಅದು ಕಂಪ್ನಿಗಳಿರುತ್ತಲ್ಲ, ಸೆಕೆಂಡ್ ಹ್ಯಾಂಡ್ ಕಂಪ್ನಿಯಿಂದ ಶಾಪಿಂದ ತರಿಸಿರೋದು. ಓಕೆ, ಅವ್ರು ಬಂದಮೇಲೆ ಎಲ್ಲನೂ ಕ್ಲಿಯರಾಗಿ ತೋರಿಸ್ತೀನಿ. ಓಕೆ, ಫ್ರೆಂಡ್ಸ್ ನೋಡಿ, ನಮ್ಮ ಫ್ರಿಡ್ಜ್ ಬಂತು. ಅವರು ಇದ್ದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವರು ಸ್ವಲ್ಪ ಗಡ್ಡೆ ಬಿಟ್ಬಿಟ್ಟಿದ್ರು. ಅವರು ನೋಡಿ ಹೆದರು ಬಿಟ್ಟರು ನನ್ನ ಮಕ್ಕಳು. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನೋಡಿ ಒಳಗಡೆ ಹೇಗಿದೆ, ಸ್ಟಾರ್ಟ್ ಮಾಡಿ ಕೊಟ್ಟು ಹೋದರು ಅವರೇನೆ. ಆಗ್ತಾಯಿದೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ? ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ ನಾನು ಜಸ್ಟ್ ಕೊಟ್ಟಿರೋದು 5000 rupees. 6 month ವ್ಯಾರಂಟಿ ಸಹ ಇದೆ. ಸೆಕೆಂಡ್ ಹ್ಯಾಂಡ್ ತಂದಿರೋದು. ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, 6 month ವ್ಯಾರಂಟಿ ಇದೆ. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ನೀಟಾಗಿ ಜೋಡಿಸೋಣ. ಎಲ್ಲ ಗ್ಯಾಪ್ ಎಲ್ಲ ಬಿಟ್ಟು ನೀಟಾಗಿ ಜೋಡಿಸೋಣ. ಎಲ್ಲ ಈ ಕವರೆಲ್ಲ ತೆಗೆದ್ಮೇಲೆ ತೋರಿಸ್ತೀನಿ ನಿಮಗೆ ಇನ್ನೊಂದ್ಸಲ ಹೇಗಿದೆ ಅಂತ. ಫ್ರೆಂಡ್ಸ್, ನಿಜವಾಗ್ಲೂ ಮಾರ್ಕೆಟ್ಗೆ ಹೋಗೋರಾಗ ಐಸ್ ಕ್ರೀಮ್ ತೊಗೊಂಬಂದು ತಿಂದ್ವಲ್ಲ, ನೋಡಿದ್ರಿ? ನಮ್ಗೆ ಐಡಿಯಾನೇ ಇರಲಿಲ್ಲ ನಾವು ಫ್ರಿಜ್ ತೊಗೊಳ್ತೀವಿ ಅಂತ. ತಿನ್ನುವಾಗ ಯೋಚನೆ ಮಾಡಿದ್ವಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಸೊ ಅದಕ್ಕೋಸ್ಕರ ಸೆಕೆಂಡ್ ಹ್ಯಾಂಡ್ ನೋಡಿದ್ವಿ ನಾವು. ಹೊಸದು ಬೇಡ, ಆಲ್ರೆಡಿ ಒಂದು ತೊಗೊಂಡಿದ್ವಿ, ಮತ್ತು ಯಾಕೆ ಇನ್ನೊಂದು ಅಂತ. ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡು ಹೊಸದು ಅಂತ ತುಂಬ ಖುಷಿ ಆಯಿತು. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಲ್ಲ ಇಟ್ಟ ಮೇಲೆ ಹೀಗೆ ಕಾಣಿಸ್ತಾ ಇದೆ ನಮ್ಮ ಫ್ರಿಜ್.